ಹಾಯ್ ವೆಲ್ಕಮ್ ಟು ಅವರ್ ಡೈಲಿ ಕುಕಿಂಗ್ ಬ್ಲಾಗ್. ಇವತ್ತಿನ ಬ್ಲಾಗ್ ಒಳಗ ನಮ್ ಪಾನಿಪುರಿ ಮಾಡತ್ತೀನ್ರಿ. ಇದು ಮಾಡೋದ್ ಬಹಳ ಈಜಿ ಐತ್ರಿ. ಇದು ಹೆಂಗ್ ಮಾಡೋದಂತ ನೋಡಿನ್ರಿ. ನಾ ಮೊದ್ಲಿಗೆ ಏನ್ ಮಾಡೇನ್ರಿ, ಮಾರ್ಕೆಟ್ ದಾಗಿನೇ ರೆಡಿಮೇಡ್ ಪಾನಿಪುರಿ ತಂದಿನ್ರಿ. ನಾವು ಸ್ವಲ್ಪ ಎಣ್ಣೆ ಕರಿಬೇಕ್ರಿ. ಆಮೇಲೆ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ. ಕಡಾಯಿನ ಎಣ್ಣೆ ಬಿಸಿ ಆಗಾನ ಪಾನಿಪುರಿ ಹಾಕೋಬೇಕ್ರಿ. ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಕಾಯಿಬೇಕ್ರಿ. ಎಣ್ಣೆ ಕಾಯನ್ನೇ ಪಾನಿಪುರಿ ಹಾಕೋಬೇಕು ನೋಡ್ರಿ. ನಾವು ಇವ್ ಹೆಂಗ್ ಉರಿಬೇಕಂದ್ರೆ ಕೆಂಪಾಗೋ ತರ ಉರಿಬೇಕ್ರಿ. ಸ್ವಲ್ಪ ಅಂದ್ರೆ ಇದ್ರ ಕ್ರಿಸ್ಪಿನೆಸ್ ಜಾಸ್ತಿ ಇರ್ತೈತ್ರಿ. ಮನ್ಯಾಗ ಕೂತ್ ಬೋರ್ ಆಗತೈತ್ರಿ, ಹಂಗೆ ನನ್ ಪಾನಿಪುರಿನೂ ತಿನ್ಬೇಕ ಅನ್ಸತಿತ್ರಿ. ಅದಕ್ಕಂತ ಹೇಳಿ ನಾ ಪಟಾಪಟ ಮನ್ಯಾಗೆ ಮಾಡತ್ತೀನಿ ಪಾನಿಪುರಿ. ಮಾರ್ಕೆಟ್ ಹೋಗಿ ತರೋದು ಬ್ಯಾಡ್ರಿ, ಮಾರ್ಕೆಟ್ ತಿನ್ನೋದು ಬ್ಯಾಡ್ರಿ. ಮನೆಗೆ ಈಜಿಯಾಗಿ ನಾವ್ ಮಾಡ್ಕೋಬೋದ್ರಿ ಪಾನಿಪುರಿ. ಅಷ್ಟ್ ಈಜಿ ಐತ್ರಿ ಪಾನಿಪುರಿ ಮಾಡೋದು. ಮತ್ತ ಅಷ್ಟೇ ಟೇಸ್ಟ್ನು ಇರ್ತೈತ್ರಿ. ಇದು ಇವ್ರಿ ನೀಟಾಗಿ ಕೆಂಪಾಗಿ ಹುರ್ದಿನ್ ನೋಡ್ರಿ. ಇದಾಗೈತ್ರಿ. ಈಗ ನಾ ಗ್ರೀನ್ ಚಟ್ನಿ ಮಾಡ್ಕೊತೀನ್ರಿ. ಅದಕ್ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ಮತ್ ಬೆಳ್ಳುಳ್ಳಿ, ಮತ್ ಅದ್ರಕ್ ಹಾಕಿ ಪೇಸ್ಟ್ ಮಾಡ್ಕೊತೀನ್ರಿ. ಇದನ್ನ ಇದು ರೆಡಿ ಆಗೈತಿ ನೋಡ್ರಿ. ಈ ತರ ಆದ್ರೆ ಸಾಕ್ರಿ. ಜಾಸ್ತಿ ನೀರ್ ಹಾಕೋದಿಲ್ರಿ, ಸ್ವಲ್ಪ ರೀ. ಅರ್ಧ ಹಾಕೋದ್ರಿ, ಅರ್ಧ ತೆಗೆದಿಟ್ಕೊಳ್ಳೋದ್ರಿ. ನಾ ಮನೆಗೆ ಮಾಡೀನಿ ನೋಡ್ರಿ ಸ್ವೀಟ್ ಚಟ್ನಿ ಕೂಡ. ಅದನ್ನು ಹಾಕೊಂಡೇನ್ರಿ. ಸ್ವಲ್ಪ ಜೀರಾ ಪೌಡರ್ ಹಾಕೋಬೇಕ್ರಿ. ಅದಾಗಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ. ಸ್ವಲ್ಪ ಜಾಸ್ತಿ ಹಾಕೋದಿಲ್ರಿ. ಆಮೇಲೆ ಅರ್ಧ ಚಮಚ ಆಗೋಷ್ಟು ಚಾಟ್ ಮಸಾಲ, ಸ್ವಲ್ಪ ಉಪ್ಪು, 1 ಲೀಟರ್ ಆಗೋಷ್ಟು ನೀರ್ ಹಾಕೋಬೇಕ್ರಿ. ನೀರ್ ಹಾಕೋದ್ರಿಂದ ಜಾಸ್ತಿ ಟೇಸ್ಟ್ ಬರ್ತೈತ್ರಿ. ಇದು ಖಾರ ಇರಲ್ರಿ. ಸಣ್ಣ ಹುಡುಗರಿಗೂ ಇಷ್ಟ ಆಗತ್ರಿ, ಮತ್ ದೊಡ್ಡವ್ರಿಗೂ ಇಷ್ಟ ಆಗ್ತೈತ್ರಿ. ಇದು ಕೋಲ್ಡ್ ನೀರೇ ಹಾಕ್ಬೇಕ್ರಿ ನಾವು. ಮತ್ ಮ್ಯಾಗ ಸ್ವಲ್ಪ ಸಣ್ಣ ಕಟ್ ಮಾಡುವಂತ ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಿ ನೀಟಾಗಿ ಈ ತರ ಕಲ್ಸ್ಕೊಬೇಕು ನೋಡ್ರಿ. ಈಗ ನಾ ಬಟಾಟು ರೆಡಿ ಮಾಡ್ಕೊಳ್ತೀನಿ ಸ್ಟಫಿಂಗ್. ಈಗ 2 ಬಟಾಟಿ ತಗೊಂಡೇನ್ರಿ. ನೀಟಾಗಿ ಸಣ್ಣಗೆ ಅದನ್ನ ಮ್ಯಾಶ್ ಮಾಡ್ಕೊಂಡು ಅದಕ್ಕೊಂದು ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ಚಾಟ್ ಮಸಾಲ ಹಾಕೋಬೇಕ್ರಿ. ಸ್ವಲ್ಪ ಜೀರಾ ಪೌಡ್ರ್, ಅದಾಗಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿ ನೋಡ್ರಿ. ಹಾಕಿ ಈ ತರ ನೀಟಾಗಿ ಕಲ್ಸ್ಕೊಬೇಕ್ರಿ. ನೋಡ್ರಿ ಈ ತರ ಕಲಿಸ್ತಾ ಇರ್ಬೇಕ್ರಿ. ಸಾಫ್ಟ್ ಆಗ್ಬೇಕ್ರಿ ಇದು. ಈಗ ಇದು ರೆಡಿ ಆಗೈತಿ ನೋಡ್ರಿ. ಉಪ್ಪು ಹಾಕೊಂಡೇನ್ರಿ ನಾ ಮೊದ್ಲೇ, ಅದು ತೋರ್ಸಿಲ್ರಿ. ಉಪ್ಪುನು ಹಾಕೋಬೇಕು. ಇದೊಂದ್ ಬಟ್ಟೆಲ್ದ ಹಾಕಿ ನಾ ಸೈಡಿಗೆ ಎತ್ತಿಡ್ತೀನ್ರಿ. ಎಲ್ಲಾ ರೆಡಿ ಮಾಡ್ಕೊಂಡ್ ನೋಡ್ರಿ ಪಾನಿಪುರಿಗೆ. ಈಗ ನಾ ಪಾನಿಪುರಿ ಸ್ಟಫ್ ಮಾಡ್ಕೊಂಡ್ ರೆಡಿ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗೈತ್ರಿ. ನೋಡ್ರಿ ಹಂಗೆ. ಈಗ ಮೊದ್ಲಿಗೆ ಸ್ವಲ್ಪ ಬಟಾಟೊ ಸ್ಟಫ್ ಮಾಡ್ಕೊಳತ್ತೀನ್ರಿ. ಬಟಾಟೊ ಮಿಶ್ರಣ, ಆಮೇಲೆ ಸ್ವಲ್ಪ ಶೇವ್ ಹಾಕೊಳತ್ತೀನ್ರಿ. ಆಮೇಲೆ ಸ್ವಲ್ಪ ಬ್ಯಾಳಿ ಕುದಿಸಿಟ್ಕೊಂಡಿನಲ್ರಿ, ಕಡ್ಲಿ ಬೇಳೆ, ಅದನ್ನ ಹಾಕೊಂಡ್ರಿ. ಸ್ವಲ್ಪ ಟಮಾಟಿ, ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಮ್ಯಾಗ ಕೊತ್ತಂಬ್ರಿ. ನೋಡ್ರಿ ನಿಮ್ ಬಾಯಾಗ ನೀರ್ ಬರಾತೈತಿಲ್ರಿ ಪಾನಿಪುರಿ ನೋಡ್ರಿ. ಮನೆಗ್ ಮಾಡೋದ್ ಎಷ್ಟ್ ಈಜಿ ಐತ್ರಿ, ಅಷ್ಟೇ ಟೇಸ್ಟ್ ಕೂಡ ಇರ್ತೈತ್ರಿ. ಅದು ಉಳ್ಕಿದೆಲ್ಲ ಅದೇ ತರ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಬ್ಯಾಳೆ ಹಾಕೊಂಡ್ರಿ, ಸ್ವಲ್ಪ ಉಳ್ಳಾಗಡ್ಡಿ ರೀ, ಸ್ವಲ್ಪ ಟಮಾಟಿ ರೀ, ಸ್ವಲ್ಪ ಸೇವ್ ರೀ. ಈ ತರಾನೇ ಒಟ್ಟು ರೆಡಿ ಮಾಡ್ಕೋಬೇಕ್ರಿ. ಈಗ ಪಾನಿ ರೆಡಿ ಮಾಡಿಟ್ಟಿನಲ್ರಿ, ಇದ್ರಾಗ ಹಾಕ್ತೀನಿ ನೋಡ್ರಿ. ನೋಡ್ರಿ ಕೋಲ್ಡ್ ಇರೋದ್ರಿಂದ ನೀರ ಮತ್ತಿಷ್ಟು ಟೇಸ್ಟ್ ಬರ್ತೈತ್ರಿ ಪಾನಿಪುರಿ. ಅಷ್ಟು ಟೇಸ್ಟ್ ಯಾರಿಗ ತಾನೇ ಇಷ್ಟ ಆಗಲ್ರಿ ಪಾನಿಪುರಿ. ಎಲ್ಲರಿಗೂ ಇಷ್ಟ ಆಗತ್ರಿ. ನನ್ನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ನಾ ಮಾಡೋದ್ ನನ್ ಮಗ ಕಾಯತಾನ ನೋಡ್ರಿ ತಿನ್ನಕ್. ಅವನಿಗೆ ಫಸ್ಟ್ ಪ್ಲೇಟ್ ಕೊಟ್ಟಿನ್ರಿ ನಾ. ತಿಂದೇನಂತ ನೋಡ್ರಿ. ಮಹಾತ್ಮಂದ್ರಲ್ಲಿ ಒಂದು ಬಾಯಾಗ ಪಾನಿಪುರಿ ಹಾಕೊಂಡ್ರಿ. ಸೂಪರ್ ಆಗಿತ್ ಮಮ್ಮಿ ಅನ್ನತಾನ ನೋಡ್ರಿ. ಸಾಕ್ರಿ, ನಾವ್ ಮಾಡೋದ್ ಮಕ್ಕಳು ಮನೆಗಿದ್ದವ್ರು ತಿಂದು ಖುಷಿ ಪಟ್ರೆ ಸಾಕ್ರಿ. ಅದಕ್ಕಿಂತ ಇನ್ನೇನ್ ಬೇಕ್ರಿ, ಹೌದಲ್ರಿ?